Welcome, my dear students. Now we are going to discuss second PC Mathematics model paper. 18ನೇ ತಾರೀಕು ಸಪ್ಲಿಮೆಂಟ್ರಿ ಹುಡುಗರಿಗೆ ಎಕ್ಸಾಮ್ ಇರೋದ್ರಿಂದ ಅವ್ರಿಗೆ ಅನುಕೂಲ ಆಗಲಿ ಅಂತೇಳ್ಬಿಟ್ಟು ಒಂದು ಮಾಡಲ್ ಪೇಪರನ್ನು ಡಿಸ್ಕಸ್ ಮಾಡ್ತೇನೆ. ಓಕೆ, ಪಾರ್ಟ್ ಎ, ಪಾರ್ಟ್ ಬಿ 2 ವಿಡಿಯೋ, ಪಾರ್ಟ್ 1 1 ವಿಡಿಯೋ ಸಾಕಾಗುತ್ತೆ, ಪಾರ್ಟ್ ಬಿ 2 ವಿಡಿಯೋ, ಪಾರ್ಟ್ ಬಿ 2 ವಿಡಿಯೋ, ಪಾರ್ಟ್ ಸಿ 3 ವಿಡಿಯೋ. ಅದೇ ಥರ ಕ್ವಶನ್ ಪೇಪರನ್ನು ನೋಡ್ಕೊಂಡು ನಾವು ಟೈಮ್ ನೋಡ್ಕೊಂಡು ನಾನು ವಿಡಿಯೋನ ವಾಟ್ಸಪ್ಗೆ ಸೆಂಡ್ ಮಾಡ್ತೇನೆ ಮತ್ತು FBಗೂ ಫೇಸ್ಬುಕ್ಕು ಸೆಂಡ್ ಮಾಡ್ತೇನೆ. ಯಾರು ಸಪ್ಲಿಮೆಂಟ್ರಿ ಕಟ್ಟಿದಿರಿ ಅವರು ಯೂಸ್ ಮಾಡ್ಕೊಳ್ಳಿ. ಆ್ಯಸ್ ವೆಲ್ ಆ್ಯಸ್ ಈ ಪ್ರೆಸೆಂಟು 2021 ಯಾರು ಓದ್ತಾ ಇದ್ದೀರಿ ಫ್ರೆಶ್ ಅವರು ಸಹ ನೋಡ್ಬೋದು. ಬಟ್ ಇನ್ನೂ ಸಿಲೆಬಸ್ ಆಗಿರಲ್ಲ, ರೆಕಾರ್ಡ್ ಮಾಡ್ಕೊಬೋದು ನೋಟ್ಸಲ್ಲಿ. ಓಕೆ, ನೋಡಿ, ಎ ರಿಲೇಷನ್ ಆರ್ ಆನ್ ಸೆಟ್ ಎ 1 2 3 ಡಿಫೈನ್ಡ್ ಬೈ relation R is equal to set of order pairs 1, 1, 1, 2, 3, 3 is not symmetric. Why? ನಾನೀಗ ಬರೀ ಸಿಮೆಟ್ರಿಕ್ ಬಗ್ಗೆ ಮಾತ್ರ ಎಕ್ಸ್ಪ್ಲೈನ್ ಮಾಡಲ್ಲ, ಎಲ್ಲನೂ ಎಕ್ಸ್ಪ್ಲೈನ್ ಮಾಡ್ತೀನಿ, ನೋಡ್ತಾ ಇರಿ. ಎವ್ರಿ ರಿಲೇಷನ್ಸ್ ಡಿಪೆಂಡಿಂಗ್ ಅಪಾನ್ ಸೆಟ್ ಎ ಆಸ್ ವೆಲ್ ಆಸ್ A cross B or A cross A. Set A containing 1 2 3 1 2 3. What is the definition of relation? Relation is subset of A cross B. ಎರಡು ಸೆಟ್ ಕೊಟ್ಟಿದ್ರೆ ಇಲ್ಲಿ ಒಂದೇ ಸೆಟ್ ಕೊಟ್ಟಿದ್ದಾನಲ್ವಾ, A cross A ಮಾಡ್ಕೊಬೇಕು. A cross A ಅಂದರೆ A cross A ಆರ್ಡರ್ ಪೇರ್ ಮಾಡ್ಕೊಬೇಕು ನಾವು. ಅಲ್ಲಿಗೆ ಇನ್ನೊಂದು A ಬರ್ಕೊಂಡ್ರೆ 1 2 3. ಹೌ ಟು ಫಾರ್ಮ್ A cross A? A cross A is equal to 1, 1, 1, 2, 1, 3, 2, 1, 2, 2, 2, 3. Next 3, 1, 3, 2, 3, 3. ಈ ಥರ A cross A ಬರ್ಕಂಡೇ ಮಾಡಬೇಕು ಅಂತೇನಿಲ್ಲ. ಇಷ್ಟು ಆರ್ಡರ್ ಪೇರ್ಸು ನಿಮ್ಮ A cross Aನಲ್ಲಿ ಇದೆ ಅಂದ್ಕೊಂಡು ಲೆಕ್ಕ ಮಾಡೋ ತೊಂದರೆ ಏನಿಲ್ಲ. ಓಕೆ, ಈಗ ಏನು ರಿಫ್ಲೆಕ್ಸಿವ್ ರಿಲೇಷನ್ ಅಂದ್ರೇನು? ಕ್ವಶನ್ ಒಳಗಡೆ ಇರೋದು ಈಸ್ ನಾಟ್ ಸಿಮೆಟ್ರಿಕ್ ಅಂತ. ನಾನು 3 ಡಿಸ್ಕಸ್ ಮಾಡ್ತೇನೆ. ರಿಫ್ಲೆಕ್ಸಿವ್ ರಿಲೇಷನ್ ಅಂದರೆ ಒಂದು ಎಲಿಮೆಂಟು ಸೆಟ್ ಏನಲ್ಲಿದ್ದರೆ, ಒಂದು ಎಲಿಮೆಂಟು ಯಾವ ಎಲಿಮೆಂಟ್ ನೋಡಿ, 1 ಈಸ್ ಬಿಲಾಂಗ್ಸ್ ಟು ದ ಸೆಟ್ ಅಂದರೆ 1, 1 ಆರ್ಡರ್ ಪೇರ್ ರಿಲೇಷನ್ ಒಳಗೆ ಇರಲೇಬೇಕು. 2 ಬಿಲಾಂಗ್ಸ್ ಟು ದ ಸೆಟ್ ಅಂದರೆ 2, 2 ಇರಲೇಬೇಕು. 3 ಬಿಲಾಂಗ್ಸ್ ಟು ದ ಸೆಟ್ ಅಂದರೆ 3, 3 ಇರಲೇಬೇಕು. ಈ 3 ಆರ್ಡರ್ ಪೇರ್ ಇದ್ದು ಇನ್ನು ಉಳಿದಿರೋ ಆರ್ಡರ್ ಪೇರ್ ಇರಲಿ ಬಿಡಲಿ, ಇದ್ರೂ ನಡೆಯುತ್ತೆ ಇಲ್ಲಿದ್ರೂ ನಡೆಯುತ್ತೆ ಅಂಥ ರಿಲೇಷನ್ನ ನಾವು ರಿಫ್ಲೆಕ್ಸಿವ್ ರಿಲೇಷನ್ ಅಂತ ಕರಿತೀವಿ. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಓಕೆ, ರಿಲೇಷನ್ ರಿಫ್ಲೆಕ್ಸಿವ್ ಬಗ್ಗೆ ಹೇಳಿದ್ದೇನೆ. ನೆಕ್ಸ್ಟು ಸಿಮೆಟ್ರಿಕ್ ರಿಲೇಷನ್ ಅಂತ ಹೇಳ್ತಾ ಇದೆಯಾ ಅಂದರೆ 1 ಈಸ್ ಬಿಲಾಂಗ್ಸ್ ಟು ದ ಸೆಟ್ ಎ, 1, 1 ಈಸ್ ಇಟ್ ಸೆಲ್ಫ್ ಸಿಮೆಟ್ರಿಕ್. ಬರೀ 1, 1 ಇದ್ರೂ ಸಾಕು. ಇಷ್ಟು ಆರ್ಡರ್ ಪೇರಲ್ಲಿ ಬರೀ 1, 1 ಅಂತ ಇದ್ರೂ ಸಿಮೆಟ್ರಿಕ್ ಆಗುತ್ತೆ. ಓಕೆ, ನೆಕ್ಸ್ಟ್ 2, ಬರೀ 2, 2 ಇದ್ರೂ ಸಿಮೆಟ್ರಿಕ್ ಆಗುತ್ತೆ. 3, 3 ಇದ್ರೂ ಸಿಮೆಟ್ರಿಕ್ ಆಗುತ್ತೆ. 3 ಇರಬೇಕು ಅಂತೇನಿಲ್ಲ, ಉಳಿದಿರೋ ಇರಬೇಕು ಅಂತಲೂ ಏನಿಲ್ಲ. ಓಕೆ, ದೆನ್ 1, 2 ಬರೆದಿದ್ದೀನಿ. ಈಸ್ ಇಟ್ ಸಿಮೆಟ್ರಿಕ್ ಅಂದರೆ ನೋ, ಈಸ್ ನಾಟ್ ಸಿಮೆಟ್ರಿಕ್. ಯಾಕೆಂದರೆ 1, 2 ಅಂತ ಇದ್ಮೇಲೆ 2, 1 ಇರಲೇಬೇಕು. 1, 2 ಅದಕ್ಕೆ ಸಿಮೆಟ್ರಿಕ್ ಯಾವುದು? 2, 1 ಇರಲೇಬೇಕು. ಈಸ್ ಬಿಲಾಂಗ್ಸ್ ಟು ಆರ್ ಇದ್ದರೆ, ರಿಲೇಷನಲ್ಲಿದ್ದರೆ ರಿಲೇಷನ್ ಅಂತ ಕರಿತೀವಿ, ಸಿಮೆಟ್ರಿಕ್ ರಿಲೇಷನ್ ಅಂತ ಕರಿತೀವಿ. ಈಗ 1, 1 ಈಸ್ ಇಟ್ ಸೆಲ್ಫ್ ಸಿಮೆಟ್ರಿಕ್, 3, 3 is symmetric, but 1, 2 is belongs to R, but 2, 1 is not belongs to R. Therefore, relation R is not symmetric relation. R is not symmetric relation. ಯಾಕೆಂತ ಗೊತ್ತಾಯ್ತಲ್ವಾ? ಓಕೆ, ಟ್ರಾನ್ಸಿಟಿವ್ ಹೇಳ್ಬಿಡ್ತೀನಿ, ಇರಲಿ. ಟ್ರಾನ್ಸಿಟಿವ್ ನೋಡಿ, 1, 1 is itself is a transitive. 1, 2 is itself is a transitive. ನೋಡಿ, ಅದರೊಳಗಡೆ ಏನಿಲ್ಲ, ಹೇಳಿದೆ ನಿಮಗೆ. ನೆಕ್ಸ್ಟ್, write the domain of the function inverse trigonometric function f of x ಅಂದರೆ ರಿಯಲ್ ನಂಬರ್ಸ್. ನಿಮಗೆ ಡೊಮೈನ್ ಆಫ್ ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಗೊತ್ತಿದೆ ಅಲ್ವಾ? ಡೊಮೈನ್ ಆಫ್ ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಅಂದರೆ ಏನು ಬರೀತೀಯಾ? ಕ್ಲೋಸ್ ಇಂಟರ್ವಲ್ -1, 1. ಇದನ್ನ ಏನಂತ ಬರೀತೀಯಾ? x < 1 or greater than -1 ಅಂತ ಬರೀತೀಯಾ? ಸೀಕೆಂಟ್ ಇನ್ವರ್ಸ್ ಎಕ್ಸ್ ಬರಿಬೇಕಾದ್ರೆ ಡೊಮೈನ್ ಇದು ರಿವರ್ಸ್ ಬರೀ ಅಷ್ಟೇ. ರೆಸಿಪಿ x > 1 ಆರ್ x ಇದು x < 1 ಅಂತ ಇದೆ ಅಲ್ವಾ? x ರೆಸಿಪ್ರೋಕಲ್ ಬರೀ x > 1 ಆರ್ ಇದನ್ನ ಹೆಂಗೆ ಓದ್ತೀಯಾ? x > -1 ಇಲ್ಲಿ x < -1 ಆರ್ ಹಿಂಗೂ ಬರಿಬೋದು. ಸೆಟ್ ಆಫ್ ರಿಯಲ್ ನಂಬರ್ ಮೈನಸ್ ಆಫ್
-1, ಓಪನ್ ಇಂಟರ್ವಲ್. ಹಿಂಗೂ ಬರಿಬೋದು, ಹಿಂಗೂ ಬರಿಬೋದು, ನಿಮ್ಮ ಇಷ್ಟ. ಇದನ್ನು ನೋಡ್ಕೊಳ್ಳಿ, ಇದಾದ್ರೆ ಗೊತ್ತಿದೆ ಕಾಸ್ ಇನ್ವರ್ಸ್ ಎಕ್ಸ್ದು, ಅದೇ ರೆಸಿಪ್ರೋಕಲ್ ಬರಿ. ನೆಕ್ಸ್ಟ್, construct a 2x3 matrix whose elements are given by aij, I first suffix, j second suffix, modulus of I minus j. ಅಲ್ಲಿಗೆ 2x3 ಆರ್ಡರ್ ಮೆಟ್ರಿಕ್ಸ್ ಅಂದರೆ 2 rows 3 columns. ನಾವು aij ಮೆಟ್ರಿಕ್ಸ್ ಇಸ್ ಈಕ್ವಲ್ ಟು a11 a12 a13 ಅಂದರೆ 2 rows 3 column ಇರಬೇಕು. a21 a22 a23 ಓಕೆ, 2 rows 3 columns ಇದೆ. ಇದು ಫಸ್ಟ್ ಇರೋದು 11 ಅಂತ ಓದ್ಬೋದು. 1 1 1 2 1 3 2 1 2 2 2 3. ಫಸ್ಟ್ ಇರೋದು ಐ ವ್ಯಾಲ್ಯೂ. ಈಗ 1 ಮಾರ್ಕ್ಸ್ ಅಲ್ವಾ, ಜಾಸ್ತಿ ಟೈಮ್ ವೇಸ್ಟ್ ಮಾಡಬಾರ್ದು. ಫಸ್ಟ್ ಇರೋದು ಐ ವ್ಯಾಲ್ಯೂ, ಸೆಕೆಂಡ್ ಇರೋದು ಜೆ ವ್ಯಾಲ್ಯೂ. ಫಸ್ಟ್ ಇರೋದು ಐ ವ್ಯಾಲ್ಯೂ, ಜೆ ವ್ಯಾಲ್ಯೂ, ಐ ಜೆ ಐ ಜೆ ಐ ಜೆ ಐ ಜೆ ಹಂಗೆ ಡೈರೆಕ್ಟಾಗಿ ಇರ್ತೀವಿ ನೋಡಿ. ಐ ಮೈನಸ್ ಜೆ ಫಸ್ಟ್ ಎಲಿಮೆಂಟ್ ಬೇಕು. a11 ಐ ವ್ಯಾಲ್ಯೂ ಎಷ್ಟು 1, ಜೆ ವ್ಯಾಲ್ಯೂ ಎಷ್ಟು 1, 1 - 1 0, ಮಾಡ್ಯುಲಸ್ ಆಫ್ 0 0. I1 J2 1 - 2 -1 -1 ಮಾಡ್ಯುಲಸ್ ಒಳಗಿರೋದ್ರಿಂದ 1 1 - 3 1 - 3 -2 ಮಾಡ್ಯುಲಸ್ ಒಳಗಡೆ ಇರೋದ್ರಿಂದ 2. ನೆಕ್ಸ್ಟು 2 1. ಈಗ ಐ ವ್ಯಾಲ್ಯೂ 2, ಐ ವ್ಯಾಲ್ಯೂ 2, ಜೆ ವ್ಯಾಲ್ಯೂ 1. ಕೇರ್ಫುಲ್ ಆಗಿ ನೋಡೋಣ. I2 J1 2 - 1 is nothing but 1. 2 2 2 - 2 0. 2 - 3 I value 2 J3 2 - 3 ಅಂದರೆ -1 ಮಾಡ್ಯುಲಸ್ ಒಳಗೆ ಇರೋದ್ರಿಂದ 1. ದಿಸ್ ಇಸ್ ಕಾಲ್ಡ್ ವಾಟ್? 2 rows 3 columns ಆರ್ಡರ್ ಮ್ಯಾಟ್ರಿಕ್ಸ್. ನೆಕ್ಸ್ಟ್, ಫೈಂಡ್ ದ ವ್ಯಾಲ್ಯೂ ಆಫ್ x ಫಾರ್ ವಿಚ್ ಸೆಕೆಂಡ್ ಆರ್ಡರ್ ಎಕ್ಸ್ಪ್ಯಾನ್ಷನ್ 3 1s are 3 minus x square is equal to 3 minus x square is equal to 3 minus 8. 3 minus 8. 3 minus x square is equal to 3 minus 8 is nothing but what? -5. Minus x square is equal to -5 plus 8 go -3 minus x square is equal to what? -8. Minus get cancel. X is equal to plus or minus root 8 or x is equal to plus or minus 8 ಗೆ ಎಂದು ಬರೀತೀಯ 2√2 4 8 4ಗೆ ಎಕ್ಸಾಕ್ಟ್ 2√2. ಅಲ್ಲಿಗೆ x is equal to plus or minus 2√2. ಫೈಂಡ್ ದ ಡೆರಿವೇಟಿವ್ ಆಫ್ ದಿ ಫಂಕ್ಷನ್ ಕಾಸ್ ಆಫ್ ಎಕ್ಸ್ ಸ್ಕ್ವೇರ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಅಲ್ಲಿಗೆ ನೀನೇ ವೈ ಅಂತಲ್ಲ, ದೆನ್ ನೇಮ್ ಆಫ್ ದಿ ಫಂಕ್ಷನ್ ವೈ ಆರ್ ಯು ಏನು ಬೇಕಾದ್ರೂ ತೊಗೊಬೋದು. ಕಾಸ್ ಆಫ್ ಎಕ್ಸ್ ಸ್ಕ್ವಯರ್ ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂದಾಗ ಡಿ ವೈ ಓವರ್ ಡಿ ಎಕ್ಸ್ ಈಕ್ವಲ್ ಟು ಕಾಸ್ಗೆ ಮೈನಸ್ ಸೈನ್ ಆಫ್ ಎಕ್ಸ್ ಸ್ಕ್ವಯರ್. ಕಾಸ್ ಆಫ್ ಎಫ್ ಆಫ್ ಎಕ್ಸ್ ಹೇಳ್ಕೊಟ್ಟಿರ್ತೀವಿ ನೋಡಿ. ಇದರಲ್ಲಿ ಎಫ್ ಆಫ್ ಎಕ್ಸ್ ಯಾವುದು ಎಕ್ಸ್ ಸ್ಕ್ವೇರ್, ಅದಕ್ಕೆ ಮತ್ತೆ ಡಿಫರೆನ್ಷಿಯೇಟ್ ಮಾಡಬೇಕು. ಎಕ್ಸ್ ಸ್ಕ್ವೇರ್ಗೆ ಡಿಫರೆನ್ಷಿಯೇಷನ್ ಟು ಎಕ್ಸ್. ಇದನ್ನು -2x ಆರ್ಡರ್ ಬರೀತಾ ಇದ್ದೀನಿ. ಡಿಫರೆನ್ಷಿಯೇಷನ್ ಈಸ್ ಓವರ್ -2x ಇಂಟು ಸೈನ್ ಆಫ್ ಎಕ್ಸ್ ಸ್ಕ್ವಯರ್. ದಿಸ್ ಈಸ್ dy ಓವರ್ dx. ಆ್ಯಂಡ್ ಇಂಟಿಗ್ರೇಷನ್ ಆಫ್ 1 - x ಇಂಟು ರೂಟ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಈ ಫಂಕ್ಷನ್ ಇದೆಯಲ್ಲ ಎಫ್ ಆಫ್ ಎಕ್ಸ್, ಇದು ಆಲ್ಜಿಬ್ರೈಕ್ ಫಂಕ್ಷನ್ಸು ಪ್ರಾಡಕ್ಟ್ ಫಾರ್ಮ್ ಇದ್ದಾಗ, ಸಮ್ಮು ಡಿಫರೆನ್ಸ್ ಇದ್ದಾಗ ಡೈರೆಕ್ಟಾಗಿ ಇಂಟಿಗ್ರೇಷನ್ ಮಾಡಿಬಿಡ್ತೇವೆ. ಈ ಆಲ್ಜಿಬ್ರೈಕ್ ಫಂಕ್ಷನ್ಸು ಪ್ರಾಡಕ್ಟ್ ಫಾರ್ಮಲ್ಲಿದ್ದಾಗ ಇದನ್ನು ಸಿಂಪ್ಲಿಫಿಕೇಷನ್ ಮಾಡಿ ಸಮ್ ಆರ್ ಡಿಫರೆನ್ಸ್ ಫಾರ್ಮಿಗೆ ತರಬೇಕು. ರೂಟ್ ಎಕ್ಸ್ ಇಂಟು 1 ರೂಟ್ ಎಕ್ಸ್ ಮೈನಸ್ ರೂಟ್ ಎಕ್ಸ್ ಇಂಟು ಎಕ್ಸ್ ಅಂದರೆ ಎಕ್ಸ್ ಪವರ್ 1 ಇಂಟು ಎಕ್ಸ್ ಪವರ್ 1/2 ಅಕಾರ್ಡಿಂಗ್ ಟು ಲಾ ಆಫ್ ಇಂಡಿಸಿಸ್ a to the power of m ಇಂಟು a to the power of n is equal to a to the power of 1 + 1/2 ಅಂದರೆ ಎಷ್ಟಾಯಿತು 3/2 x to the power of 3/2 ರೂಟ್ ಎಕ್ಸ್ ಅಂದರೆ x to the power of 1/2 ಅಂತ ಬರಿತೀವಿ. ಇದು ಇಂಟಿಗ್ರೇಷನ್ ಫಾರ್ಮ್ ಆಯಿತು. ವಿ ನೋ ದ್ಯಾಟ್ ವಾಟ್ ಈಸ್ ದ ಇಂಟಿಗ್ರೇಷನ್ ಆಫ್ x to the power of n ಅಂದರೆ x to the power of n + 1 / n + 1 x to the power of 1/2 1/2 + 1 divided by 1/2 + 1 ರೂಟ್ ಅಂದರೆ x to the power of 1/2 ಮೈನಸ್ ನೀವು ಹೇಳ್ತೀಯಾ x to the power of 3/2 + 1 divided by 3/2 + 1 + c. ಇಂಟಿಗ್ರೇಷನ್ ಈಸ್ ಓವರ್. ಸಿಂಪ್ಲಿಫಿಕೇಷನ್ ಮಾಡಿದರೆ 2 × 1 2 2 1 2 1 3 3/2 ಡಿವೈಡೆಡ್ ಬೈ 3/2 ಬೇಕಾದ್ರೆ 2/3 ಅಂತ ಬರಿಬೋದು. ಮೈನಸ್ x to the power of 2 1 2 3 + 2 5/2 ಡಿವೈಡೆಡ್ ಬೈ 5/2 + c. ಮುಗಿದೋಯ್ತು. ಬೇಕಾದ್ರೆ ಇದನ್ನು 2/3 ಅಂತ ಇಲ್ಲಿ ಬರಿಬೋದು ಕೋಫಿಷಿಯಂಟ್ ಜಾಗದಲ್ಲಿ, ಇದನ್ನು 2/5 ಅಂತ ಬೇಕಾದ್ರೆ ಬರಿಬೋದು. ಬೇಡ ಅಲ್ಲಿಗೆ ಸ್ಟಾಪ್ ಮಾಡಿ, ತೊಂದರೆ ಏನಾಗಲ್ಲ.
Next, if the vectors 2i, see, if the vectors 2i plus 3j minus 6k and 4i cap minus mj cap minus 12k cap are parallel. When two vectors are parallel, their components are proportional. Andre 4 by 2 is equal to minus m by 3 is equal to minus 12 by minus 6. ನಮಗೆ ಎಮ್ ಎಲ್ ಜಿ ಬೇಕಾಗಿರೋದ್ರಿಂದ ಇದಕ್ಕೆ ಬೇಕಾದ್ರೂ ಕಂಪೇರ್ ಮಾಡು, ಇದಕ್ಕೆ ಬೇಕಾದ್ರೂ ಕಂಪೇರ್ ಮಾಡು, ಇದಕ್ಕೆ ಮಾತ್ರ ಇದು ಯಾವುದಕ್ಕೆ ಮಾಡ್ರೂ ಆನ್ಸರ್ ಸೇಮ್ ಬಂದೇ ಬರುತ್ತೆ. 4 3 12 by 2 is equal to minus m, 2 1 2 6 m is equal to ಏನಾಯಿತು minus 6 ಆಯಿತು. ಇಲ್ಲೂ ಅಷ್ಟೇ ಬರುತ್ತೆ ನೋಡಿ, ಇದಕ್ಕೆ ಕಂಪೇರ್ ಮಾಡ್ರೆ ಮೈನಸ್ ಪ್ಲಸ್ ಗೆಟ್ ಕ್ಯಾನ್ಸಲ್, minus m by 3 is equal to 2 minus m is equal to much 3 into 2 6, m is equal to minus 6. ಯಾವುದೋ ಒಂದಕ್ಕೆ ಕಂಪೇರ್ ಮಾಡಿ, ಯಾವುದೋ ಒಂದಕ್ಕೆ ಈಕ್ವೇಟ್ ಮಾಡಿದ್ರೆ ಸಾಕು. ಓಕೆ, ದೆನ್ ಡಿಫೈನ್ ಡೈರೆಕ್ಷನ್ ರೇಷಿಯೋಸ್ ಆಫ್ ಎ ಲೈನ್. ಡೈರೆಕ್ಷನ್ ರೇಷಿಯೋಸ್ ಆಫ್ ಲೈನ್ ನಮಗೆ 3D ನಲ್ಲಿ ಮಾಡ್ಬೇಕಾದ್ರೆ ಹೇಳಿದ್ದೀವಿ. ಎನಿ 3 ನಂಬರ್ಸ್ ಎ ಬಿ ಸಿ ಸಪೋಸ್ ಆರ್ ಪ್ರಪೋರ್ಷನಲ್ ಟು ದಿ ಡೈರೆಕ್ಷನ್ ಕೊಸೈನ್ಸ್ ಎಲ್ ಎಮ್ ಎನ್ respectively of a line are called direction ratios of a line. ನಾವು ಒಂದು ವೆಕ್ಟರ್ ಬರೆದ್ರೆ ಒಂದು ವೆಕ್ಟರ್ ಬರಿತೀವಿ, ವೆಕ್ಟರ್ ಎ ಇಸ್ ಈಕ್ವಲ್ ಟು ವಾಟ್, ಎ ಐ ಕ್ಯಾಪ್ ಪ್ಲಸ್ ಬಿ ಜೆ ಕ್ಯಾಪ್ ಪ್ಲಸ್ ಸಿ ಕೆ ಕ್ಯಾಪ್. ಹಿಯರ್ ದ ಕಾಂಪೋನೆಂಟ್ಸ್ ಎ ಬಿ ಸಿ ಆರ್ ಕಾಲ್ಡ್ ಡೈರೆಕ್ಷನ್ ರೇಷಿಯೋಸ್. ಅದನ್ನೇ ಡೆಫಿನೇಷನ್ಸಲ್ಲಿ ಹೇಳ್ತಾನೆ. ವಾಟ್ ಇಸ್ ದ ಡೆಫಿನೇಷನ್? ಎನಿ 3 ನಂಬರ್ಸ್ ಎ ಬಿ ಸಿ ಆರ್ ಪ್ರಪೋರ್ಷನಲ್ ಟು ದಿ ಡೈರೆಕ್ಷನ್ ಕೊಸೈನ್ಸ್ ಎಲ್ ಎಮ್ ಎನ್ respectively of a line are called direction ratios of a line. Okay, next, define infeasible solution. Feasible solution ಕೇಳಿದ್ದೀವಿ. Infeasible solution, any point lying outside from the feasible region of an LPP is called an infeasible solution. Okay, ಹೇಳಿ ಒಂದ್ಸಲಿ. ಎನಿ ಪಾಯಿಂಟ್ ಪಾಸಿಂಗ್ ಥ್ರೂ ಅನ್ಬೋದು ಅಥವಾ ಲೈಯಿಂಗ್ ಅನ್ಬೋದು, ಲೈಯಿಂಗ್ ಔಟ್ಸೈಡ್ ದಿ ಫೀಸಬಲ್ ರೀಜನ್ ಆಫ್ ಎನ್ ಎಲ್ ಪಿ ಪಿ ಈಸ್ ಕಾಲ್ಡ್ ಆನ್ ಇನ್ಫೀಸಬಲ್ ಸೊಲ್ಯೂಷನ್. ಓಕೆ, ದೆನ್ 10th one, if probability of E is equal to 0.8 and probability of F given E is equal to 0.4, find probability of E and ಅಥವಾ intersection of F. ಫಾರ್ಮುಲಾ ಗೊತ್ತಿದೆ. probability of F given E is equal to probability of F intersection E divided by probability of E. Okay, required this one, cross multiplication ಮಾಡು. probability of E into probability of F given E is equal to probability of F intersection E. What is probability of E? 0.8. Probability of F given E or occurred E 0.4 is equal to probability of F and E. 0.8 into 0.4, 0.8 is equal to probability of F intersection E. This is the answer. Okay? ಅದಕ್ಕೆ ಒಂದು ಮಾಡೆಲ್ ಪೇಪರ್ ತೊಗೊಂಡು ನಾನು 10 ಕ್ವಶನ್ಸನ್ನ ಡಿಸ್ಕಸ್ ಮಾಡಿದ್ದೇನೆ. ರಿಮೈನಿಂಗ್ ಪಾರ್ಟ್ ಬಿಗೆ ಎಂಟ್ರಿ ಕೊಡ್ತೇನೆ. ಫಸ್ಟ್ ಇದನ್ನೆಲ್ಲ ರೆಕಾರ್ಡ್ ಮಾಡ್ಕೊಳ್ಳಿ, ಒಂದು ಕಡೆ ವರ್ಕ್ ಮಾಡಿ. ಓಕೆ, ಥ್ಯಾಂಕ್ ಯು.